ಶ್ರೀ ಹರಿವಾಯುಗುರುಭ್ಯೋ ನಮಃ. ಓಂ ವಂದೇ ವಿಷ್ಣುಂ ನಮಾಮಿ ಶ್ರಿಯಮಥ ಚ ಭುವಂ ಬ್ರಹ್ಮವಾಯೂ ಚ ವಂದೇ ಗಾಯತ್ರೀಂ ಭಾರತೀಂ ತಾಮಪಿ ಗರುಡಮನಂತಂ ಭಜೆ ರುದ್ರದೇವಂ ದೇವೀಂ ವಂದೇ ಸುಪರ್ಣೀಮಹಿಪತಿದಯಿತಾಂ ವಾರುಣೀಮಪ್ಯುಮಾಂ ತಾಂ ಇಂದ್ರಾದೀನ್ ಕಾಮಮುಖ್ಯಾನಪಿ ಸಕಲಸುರಾನ್ ತದ್ಗುರೂನ್ಮದ್ಗುರೂಂಶ್ಚ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಪೃಥ್ವೀಮಂಡಲ ಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ಯೇ ಗುರೂನ್ ಮಮ. ಆಪಾದಮೌಳಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ವಿದ್ಯಾಸಾಗರ ಮಾಧವತೀರ್ಥಗುರುಭ್ಯೋ ನಮಃ. ಹರಿ ಓಂ. ಲೌಕಿಕ ವೈದಿಕ ಭೇದ ಭಿನ್ನ ವರ್ಣಾತ್ಮಕ ಧ್ವನ್ಯಾತ್ಮಕ ಅಶೇಷ ಶಬ್ದಾರ್ಥ ಋಗಾದಿ ಸರ್ವವೇದಾರ್ಥ ವಿಷ್ಣು ಮಂತ್ರಾರ್ಥ ಪುರುಷ ಸೂಕ್ತಾರ್ಥ ಗಾಯತ್ರಿ ಅರ್ಥ ವಾಸುದೇವ ದ್ವಾದಶಾಕ್ಷರ ಮಂತ್ರಾಂತರ್ಗತ ಆದ್ಯ ಅಷ್ಟಾಕ್ಷರಾರ್ಥ ಶ್ರೀಮನ್ನಾರಾಯಣ ಅಷ್ಟಾಕ್ಷರ ಮಂತ್ರಾರ್ಥ ವಾಸುದೇವ ದ್ವಾದಶಾಕ್ಷರ ಮಂತ್ರಾಂತರ್ಗತ ಅಂತ್ಯ ಚತುರಕ್ಷರಾರ್ಥ ವ್ಯಾಹೃತ್ಯರ್ಥ ಮಾತೃಕಾ ಮಂತ್ರಾರ್ಥ ಪ್ರಣವೋಪಾಸಕಾನಾಂ ಪಾಪಾವಿದ್ಧ ದೈತ್ಯಪೂಗಾವಿದ್ಧ ಶ್ರೀ ವಿಷ್ಣು ಭಕ್ತ್ಯಾದ್ಯನಂತ ಗುಣಪರಿಪೂರ್ಣ ರಮಾ ವ್ಯತಿರಿಕ್ತ ಪೂರ್ವ ಪ್ರಸಿದ್ಧ ವ್ಯತಿರಿಕ್ತ ಅನಂತ ವೇದ ಪ್ರತಿಪಾದ್ಯ ಮುಖ್ಯತಮ ಅನಂತ ಜೀವನಿಯಾಮಕ ಅನಂತ ರೂಪ ಭಗವತ್ ಕಾರ್ಯ ಸಾಧಕ ಪರಮದಯಾಲು ಕ್ಷಮಾಸಮುದ್ರ ಭಕ್ತವತ್ಸಲ ಭಕ್ತಾಪರಾಧ ಸಹಿಷ್ಣು ಶ್ರೀ ಮುಖ್ಯ ಪ್ರಾಣಾವತಾರ ಭೂತಾನ. ನಾವು ಹಿಂದಿನ ಪ್ರವಚನದಲ್ಲಿ ದೈತ್ಯ ಪೂಗಾವಿದ್ಧ ಅಂದರೆ ಅಸುರರು ವಾಯುದೇವರನ್ನು ಸ್ಪರ್ಶ ಮಾಡುವುದಕ್ಕೂ ಕೂಡ ಅಸಮರ್ಥರು ಎಂಬುವಂತಹ ವಿಷಯವನ್ನು ಅದೇ ಹೇಳಿಕೊಂಡಿದ್ದೇವೆ. ಅದು ವೇದದಲ್ಲಿ ಆ ವಿಷಯವೇ ಆಖಣಾಶ್ಮ ಅಂತ ನಮಗೆ ಹೇಳಲ್ಪಟ್ಟಿದೆ. ಅಂದರೆ ವಜ್ರಕಾಯರು, ಅತ್ಯಂತ ಕಠಿಣವಾದ ಅತ್ಯಂತ ಬಲಿಷ್ಠರಾದವರು ವಾಯುದೇವರು ಎಂಬುವಂತಹ ವಿಷಯವನ್ನು ನಾವು ಹೇಳಿಕೊಂಡಿದ್ದೇವೆ. ಇವತ್ತಿನ ದಿನ ವಿಷ್ಣು ಭಕ್ತ್ಯಾದ್ಯನಂತ ಗುಣ ಪರಿಪೂರ್ಣರು. ವಿಷ್ಣು ಭಕ್ತಿಯೇ ಮೊದಲಾದ ಸದ್ಗುಣ ಪೂರ್ಣರು ಸಂಪನ್ನರು ವಾಯುದೇವರು ಅಂತ ನಾವು ಹೇಳಿಕೊಂಡಿದ್ದೇವೆ. ಇಲ್ಲಿ ಮುಖ್ಯವಾಗಿ ನಾವು ಒಂದು ವಿಷಯವನ್ನು ಗಮನದಲ್ಲಿ ಇಟ್ಕೋಬೇಕು. ಬ್ರಹ್ಮವಾಯುಗಳಿಬ್ಬರು ಜೀವೋತ್ತಮರು. ಇವರಿಬ್ಬರು ಸ್ವರೂಪತಃ ಸಮಾನರು. ಆದರೆ ಬ್ರಹ್ಮದೇವರಿಗೆ ಪದನಿಮಿತ್ತದಿಂದ ಅಂದರೆ ಸತ್ಯಲೋಕಾಧಿಪತ್ಯ ಪದವಿಯಲ್ಲಿ ಇರುವುದರಿಂದ ವಾಯುದೇವರಕ್ಕಿಂತ ಕಿಂಚಿತ್ತು ಅಧಿಕರೇ ಅಷ್ಟೇ ಹೊರತು ಸ್ವರೂಪತಃ ಇಬ್ಬರು ಸಮಾನರು. ಆದರೆ ನಾವು ಯಾಕೆ ವಾಯುದೇವರನ್ನು ಕುರಿತೇ ನಾವು ಮಾಧ್ವರು ಪ್ರಮುಖವಾಗಿ ಹೇಳಿಕೊಳ್ತೇವೆ, ಬ್ರಹ್ಮದೇವರನ್ನು ಹೇಳಿಕೊಳ್ಳುವುದಿಲ್ಲ? ಪದವಿ ರೀತ್ಯ ಕಿಂಚಿತ್ ಅಧಿಕರಾದರು ಅಂತಂದರೆ ಬ್ರಹ್ಮದೇವರಿಗೆ ಅವತಾರವಿಲ್ಲ, ವಾಯುದೇವರಿಗೆ ಉಂಟು. ವಾಯುದೇವರು ಭಗವಂತನ ಆಜ್ಞೆಯ ಮೇರೆಗೆ ಅವತಾರವನ್ನು ಮಾಡಿ ಆತನ ಸೇವೆಯನ್ನು ಅನಿತರ ಅಸಾಧಾರಣವಾಗಿ ಮಾಡಿದ್ದಾರೆ. ಪ್ರಥಮೋ ಹನುಮನ್ನಾಮ ದ್ವಿತೀಯೋ ಭೀಮಯೇವ ಚ ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ ಕಾರ್ಯಸಾಧಕ ಅಂತ ಎಲ್ಲರಿಗೂ ತಿಳಿದಿರುವ ವಿಷಯ. ವಾಯುದೇವರು ಭಗವಂತನ ಆಜ್ಞೆಯ ಮೇರೆಗೆ ಹನುಮ ಭೀಮ ಮಧ್ವರಾಗಿ ತ್ರೇತ ದ್ವಾಪರ ಕಲಿಯುಗಗಳಲ್ಲಿ
ಕ್ರಮವಾಗಿ ರಾಮಕೃಷ್ಣ ವೇದವ್ಯಾಸ ದೇವರ ಸೇವೆಯನ್ನು ಅನಿತರ ಅಸಾಧಾರಣವಾಗಿ ಮಾಡಿದ್ದಾರೆ. ಆದ ಕಾರಣ ನಾವು ವಾಯುದೇವರನ್ನು ಕುರಿತು ಪ್ರಮುಖವಾಗಿ ಹೇಳಿಕೊಳ್ತೇವೆ. ಆದರೆ ವಾಯುದೇವರು ಬ್ರಹ್ಮರಿಬ್ಬರೂ ಸ್ವರೂಪತಃ ಸಮಾನರು. ಬ್ರಹ್ಮ ಪದವಿ ರೀತ್ಯ ಕಿಂಚಿತ್ ಅಧಿಕರು ಎಂಬುವ ವಿಷಯವನ್ನು ನಾವು ಗಮನದಲ್ಲಿ ಇಟ್ಕೋಬೇಕು. ಇನ್ನು ವಿಷ್ಣು ಭಕ್ತ್ಯಾದ್ ಅನಂತ ಗುಣ ಪರಿಪೂರ್ಣರು. ವಿಷ್ಣು ಭಕ್ತಿ ಅಂದರೆ ಭಗವಂತನಲ್ಲಿ ಭಕ್ತಿಯೇ ಮೊದಲಾದ, ಅಂದರೆ ಜ್ಞಾನ, ಭಗವಂತನ ಜ್ಞಾನ, ವೈರಾಗ್ಯ ಮತ್ತು ಜ್ಞಾನಭಕ್ತಿ ವೈರಾಗ್ಯಗಳು, ಸಾತ್ವಿಕತನ, ಸಾತ್ವಿಕರಲ್ಲಿ ಉತ್ತಮರು, ಆದ ಕಾರಣ ಇವರು ಜೀವೋತ್ತಮರಾಗಿದ್ದಾರೆ. ಭಗವಂತನ ಕಾರ್ಯವನ್ನು ಮಾಡುವುದರಲ್ಲಿ ಈ ಮೊದಲಾದ ಅನೇಕ ಗುಣಗಳಲ್ಲಿ ಇವೆಲ್ಲವೂ ಕೂಡ ಪರಿಪೂರ್ಣವಾಗಿ ಉಳ್ಳವರು ಬ್ರಹ್ಮ ವಾಯುಗಳು. ಇನ್ನು ವಿಷ್ಣು ಭಕ್ತಿ, ಭಗವಂತನಲ್ಲಿ ಭಕ್ತಿ ಮಾಡುವುದು. ಭಕ್ತಿಯ ನಿರ್ವಚನವನ್ನು ಮಧ್ವಾಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಮಹಾತ್ಮ್ಯಜ್ಞಾನಪೂರ್ವಕ ಸುದೃಢ ಸರ್ವತೋಧಿಕ ಸ್ನೇಹೋ ಭಕ್ತಿರಿತಿ ಪ್ರೋಕ್ತಸ್ತಯ ಮುಕ್ತಿರ್ನ ಚಾನ್ಯಥಾ ಅಂತ ಹೇಳಿದ್ದಾರೆ. ಅಂದರೆ ಮಹಾತ್ಮ್ಯಜ್ಞಾನಪೂರ್ವಕವಾದ ಸುದೃಢವಾದ ಸರ್ವತೋಧಿಕವಾದ ಸ್ನೇಹ, ಪ್ರೇಮ, ಅಭಿಮಾನ, ಅನುರಾಗ, ರತಿ ಇವೆಲ್ಲವೂ ಭಕ್ತಿಯ ಪರ್ಯಾಯ ಪದಗಳು. ಈ ಭಕ್ತಿ, ಇಂತಹ ಭಕ್ತಿ ಒಂದೇ ಮುಕ್ತಿಗೆ ಮಾರ್ಗ ಅಂತ ನಮಗೆ ಹೇಳ್ತಾ ಇದ್ದಾರೆ. ಆದ ಕಾರಣ ಇಂತಹ ಭಕ್ತಿ ಪರಿಪೂರ್ಣವಾಗಿ ಉಳ್ಳವರು ವಾಯುದೇವರು ಎಂಬುವ ವಿಷಯವನ್ನು ನಾವು ಹೇಳ್ಕೋಬೇಕು. ಇಲ್ಲಿ ಭಕ್ತಿ ಅಂದರೆ ಮಹಾತ್ಮ್ಯ ಜ್ಞಾನ, ಭಗವಂತನ ಜ್ಞಾನವನ್ನು ನಿಸ್ಸಂಶಯವಾಗಿ ಪಡೆಯಬೇಕು. ಬ್ರಹ್ಮವಾಯುಗಳಿಬ್ಬರೂ ಕೂಡ ನಿಸ್ಸಂಶಯವಾಗಿ ಅಂದರೆ ಸಂಶಯರಹಿತರಾಗಿ ಭಗವಂತನ ಜ್ಞಾನವನ್ನು ಪೂರ್ಣವಾಗಿ ಉಳ್ಳವರು. ಆದ ಕಾರಣವೇ ಅವರಿಗೆ ಸರ್ವಜ್ಞರು ಅಂತ ಹೆಸರು. ಆದರೆ ಯಾರು ಜೀವರು, ದೇವತೆಗಳಿವರಿದ್ದಾರೆ, ಇವರ ಯಾರಿಗೂ ಬ್ರಹ್ಮವಾಯುಗಳಿಗೆ ಇರುವಷ್ಟು ಭಗವಂತನ ಜ್ಞಾನ ಇವರ್ಯಾರಿಗೂ ಇಲ್ಲ. ಈ ಭಗವಂತನ ಜ್ಞಾನವುಳ್ಳವರಲ್ಲಿ ಪರಿಪೂರ್ಣರಾಗಿ ಸರ್ವಜ್ಞರಾಗಿ ಇರುವ ಕಾರಣವೇ ಅನೇಕ ಕಾರಣಗಳಲ್ಲಿ ಜೀವೋತ್ತಮರಾಗುವುದಕ್ಕೆ ಈ ಜ್ಞಾನ ಇರುವುದು, ಸರ್ವಜ್ಞರಾಗಿರುವುದು ಒಂದು ಕಾರಣವಾಗಿದೆ. ಮಹಾತ್ಮ್ಯ ಜ್ಞಾನ, ಭಗವಂತನ ಜ್ಞಾನವನ್ನು ಪಡೆದು ಮತ್ತು ಸುದೃಢ ಸರ್ವತೋಧಿಕ, ದೃಢವಾಗಿರಬೇಕು. ಎಷ್ಟೇ ಅಂತರಾಯಗಳು ಬಂದರೂ, ದುಃಖಗಳು, ಕಷ್ಟಗಳು, ನಷ್ಟಗಳು, ಮನಸ್ಸು ವಿಕಲವಾದರೂ ಕೂಡ ಭಗವಂತನಲ್ಲಿ ಅವಿಚ್ಛಿನ್ನವಾದ ಒಂದೇ ರೀತಿಯಾದಂತಹ ಭಕ್ತಿ ಇರುವುದೇ ದೃಢವಾದ ಭಕ್ತಿ. ಅದರನ್ನೇ ಆಚಾರ್ಯರು ಹೇಳ್ತಾರೆ, ಸಂತತಂ ಚಿಂತೆಯೇತ್ ಅನಂತಂ ಅಂತ್ಯಕಾಲೇ ವಿಶೇಷತಃ. ಯಾವಾಗಲೂ ಭಗವಂತನಲ್ಲಿ ಭಕ್ತಿ ಮಾಡಬೇಕು, ಸ್ಮರಣ ಮಾಡಬೇಕು, ಧ್ಯಾನ ಮಾಡಬೇಕು. ಅಂತ್ಯಕಾಲದಲ್ಲಿ ವಿಶೇಷವಾಗಿ ಸ್ಮರಣೆ ಮಾಡಬೇಕು. ಅದು ಸುದೃಢವಾದ ಭಕ್ತಿ. ಅಂತಹ ಭಕ್ತಿಯೇ ಸುದೃಢವಾದ ಭಕ್ತಿ. ಈ ರೀತಿಯಾಗಿ ಭಗವಂತನಲ್ಲಿ ಯಾವಾಗಲೂ ದೃಢವಾದಂತಹ ಅವಿಚ್ಛಿನ್ನವಾದ ಶಶ್ವದೇಕ ಪ್ರಕಾರವಾದಂತಹ ಭಕ್ತಿಯನ್ನು ಬ್ರಹ್ಮವಾಯುಗಳು ಮಾಡ್ತಾರೆ. ಈ ಅವಿಚ್ಛಿನ್ನವಾದ ಭಕ್ತಿ ಅಂದರೆ ಭಗವಂತನನ್ನು ಒಂದು ಕ್ಷಣವೂ ವಿಸ್ಮೃತಿ ಇಲ್ಲದೆ ಇರುವುದು. ಅಂದರೆ ಅವರಿಗೆ ಭಗವಂತನನ್ನು ಯಾವಾಗಲೂ ಸ್ಮರಿಸ್ತಾನೆ ಇರ್ತಾರೆ. ಅವರು ಮರೆತು ಹೋಗುವುದು ಎಂಬುದೇ ಇಲ್ಲ. ಅಂದರೆ ಭಗವಂತನ ವಿಸ್ಮೃತಿ ಎಂಬುದೇ ಇಲ್ಲ. ಆ ಭಗವಂತನ ವಿಸ್ಮೃತಿ ಇಲ್ಲದೆ ಭಗವಂತನ ಸ್ಮರಣೆ ಸರ್ವಕಾಲ ಸರ್ವಾವಸ್ಥೆಗಳಲ್ಲಿ ಇರುವುದೇ ಸುದೃಢವಾದಂತಹ ಭಕ್ತಿ. ಇನ್ನು ಸರ್ವತೋಧಿಕ, ಎಲ್ಲದಕ್ಕಿಂತ ಭಗವಂತನ ಮೇಲೆ ಅಧಿಕವಾದ ಪ್ರೇಮ ಇರಬೇಕು. ನನ್ನ ಮೇಲೆ ನನಗೆ ಇರುವ ಪ್ರೀತಿ, ನನ್ನ ಹೆಂಡತಿ, ಮಕ್ಕಳು, ನನ್ನ ಆಸ್ತಿ ಪಾಸ್ತಿಗಳು
ಇವುಗಳ ಮೇಲೆ ಎಷ್ಟು ಪ್ರೇಮ ಪ್ರೀತಿ ಇರುತ್ತೋ ಅದಕ್ಕೆ ಅನೇಕ ಪಟ್ಟು ಭಗವಂತನಲ್ಲಿ ಭಕ್ತಿ ಮಾಡಬೇಕು. ಅದು ಸರ್ವತೋಧಿಕ. ಈ ರೀತಿಯಾಗಿ ಮಹಾತ್ಮ್ಯಜ್ಞಾನಪೂರ್ವಕವಾಗಿ ಸುದೃಢವಾಗಿ ಸರ್ವತೋಧಿಕವಾಗಿ ಭಗವಂತನಲ್ಲಿ ಭಕ್ತಿ ಉಳ್ಳವರು ಬ್ರಹ್ಮವಾಯುಗಳು. ಅದಕ್ಕೆ ವಿಷ್ಣು ಭಕ್ತ್ಯಾದ್ಯನಂತ ಗುಣ ಪರಿಪೂರ್ಣರು. ಈ ಭಕ್ತಿಯ ಒಂದು ಏನು ಆಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ಹೇಳಿದ್ದಾರೆ, ಇದರ ವಿವರಣೆಯನ್ನು ಕೊಡ್ತಾರೆ ಶ್ರೀಮದ್ ಜಯತೀರ್ಥರು ಶ್ರೀಮನ್ ನ್ಯಾಯಸುಧಾದಲ್ಲಿ ಜಿಜ್ಞಾಸಾಧಿಕರಣದಲ್ಲಿ. ಪರಮೇಶ್ವರ ಭಕ್ತಿರ್ನಾಮ ನಿರವಧಿಕಾನಂತ ಅನವದ್ಯ ಕಲ್ಯಾಣ ಗುಣತ್ವಜ್ಞಾನಪೂರ್ವಕ ಸ್ವ ಆತ್ಮ ಆತ್ಮೀಯ ಸಮಸ್ತ ವಸ್ತುಭ್ಯೋ ಅನೇಕ ಗುಣಾಧಿಕ ಅಂತರಾಯ ಸಹಸ್ರೇಣಾಪಿ ಅಪ್ರತಿಬದ್ಧ ನಿರಂತರ ಪ್ರೇಮ ಪ್ರವಾಹ ಅಂತ ಹೇಳ್ತಾರೆ. ಅಂದರೆ ನಾನು ಆ ಜಯತೀರ್ಥರು ಕೊಟ್ಟಿರುವ ವಿವರಣೆ ಸಂಸ್ಕೃತದಲ್ಲಿ ಕೊಟ್ಟರೆ ಅದನ್ನು ನಾನು ನಿಮಗೆ ಕನ್ನಡದಲ್ಲಿ ಅದೇ ವಿಷಯವನ್ನು ವಿವರಿಸಿದ್ದೇನೆ, ಅದರನ್ನೇ ಆಧರಿಸಿಕೊಂಡು. ಈ ರೀತಿಯಾಗಿ ಭಗವಂತನಲ್ಲಿ ಮಹಾತ್ಮ್ಯಜ್ಞಾನಪೂರ್ವಕವಾಗಿ ಸುದೃಢವಾದ ಸರ್ವತೋಧಿಕವಾದ ಭಕ್ತಿಯನ್ನು ಬ್ರಹ್ಮವಾಯುಗಳು ಮಾಡ್ತಾರೆ. ಒಂದು ಭಕ್ತಿಯೇ ಅಲ್ಲ, ಜ್ಞಾನ ಮುಂದೆ ಕೂಡ ಬರುತ್ತೆ. ಈ ಬ್ರಹ್ಮವಾಯುಗಳ ಜ್ಞಾನ ಎಂಥದ್ದು ಅಂತ ಹೇಳಿದರೆ ವೇದಕ್ಕೂ ಮೀರಿದ್ದು, ಸರ್ವ ವೇದಾಧಿಕವಾದದ್ದು ಅಂತ ಹೇಳ್ತಾರೆ. ಇನ್ನು ಅವರ ಜ್ಞಾನ ಎಷ್ಟು ಎಂಬುವ ವಿಷಯವೆಲ್ಲ ಮುಂದೆ ಹೇಳೋದಾಗತ್ತೆ. ಈ ರೀತಿಯಾಗಿ ಅವರು ಜ್ಞಾನ ಮತ್ತು ಸಾತ್ವಿಕತನ ಮತ್ತು ವೈರಾಗ್ಯ, ಐಹಿಕ ವಿಷಯಗಳಲ್ಲಿ ವೈರಾಗ್ಯ ಮತ್ತು ಭಗವಂತನ ಕಾರ್ಯವನ್ನು ಸಾಧಿಸುವುದು, ಇದೆಲ್ಲರಲ್ಲೂ ಅವರು ಉತ್ತಮರಾಗಿದ್ದಾರೆ ಬ್ರಹ್ಮವಾಯುಗಳು. ಇವರು ಮಾಡುವ ಈ ಕೆಲಸಗಳನ್ನು ಯಾರೂ ಕೂಡ ಇವರಿಗೆ ಸರಿಸಮಾನವಾಗಿ ಯಾವ ದೇವತೆಗಳು ಯಾವ ಜೀವರಲ್ಲಿ ಯಾರೂ ಮಾಡುವುದಕ್ಕೆ ಸಾಧ್ಯವಾಗುವುದಿಲ್ಲ. ಆದ ಕಾರಣವೇ ಇವರು ಇಬ್ಬರು ಜೀವೋತ್ತಮರಾಗಿದ್ದಾರೆ, ವಿಷ್ಣು ಭಕ್ತ್ಯಾದ್ಯನಂತ ಗುಣ ಪರಿಪೂರ್ಣರು ಅಂತ ವಿಶೇಷಣವನ್ನು ಹೇಳ್ತಾರೆ. ಮತ್ತು ಒಮ್ಮೆ ಇವತ್ತಿನ ಪ್ರವಚನ ಸಾರವನ್ನು ಹೇಳಿದರೆ, ಬ್ರಹ್ಮವಾಯುಗಳಿಬ್ಬರೂ ಸ್ವರೂಪತಃ ಸಮರು. ಬ್ರಹ್ಮದೇವರಿಗೆ ಸತ್ಯಲೋಕಾಧಿಪತ್ಯ ಪದವಿ ಇರೋದರಿಂದ ಪದವಿ ನಿಮಿತ್ತವಾಗಿ ಕಿಂಚಿತ್ ಅಧಿಕರು. ಮತ್ತು ನಾವು ಬ್ರಹ್ಮದೇವರನ್ನು ಪ್ರಮುಖವಾಗಿ ಹೇಳಿಕೊಳ್ಳದೆ ಮಾಧ್ವರು ವಾಯುದೇವರನ್ನು ಮಾತ್ರ ಯಾಕೆ ಹೇಳಿಕೊಳ್ತೇವೆ ಅಂತ ಹೇಳಿದರೆ, ಬ್ರಹ್ಮದೇವರಿಗೆ ಅವತಾರವಿಲ್ಲ. ವಾಯುದೇವರು ಭಗವಂತನ ಆಜ್ಞೆಯ ಮೇರೆಗೆ ಅವತಾರವನ್ನು ಮಾಡಿ ಭಗವಂತನ ಸೇವೆಯನ್ನು ಅನಿತರ ಅಸಾಧಾರಣವಾಗಿ ಮಾಡಿದ್ದಾರೆ. ಆದ ಕಾರಣ ವಾಯುದೇವರನ್ನು ಕುರಿತು ನಾವು ಹೆಚ್ಚಾಗಿ ಹೇಳಿಕೊಳ್ತೇವೆ ಅಂತ ಹೇಳ್ತಾ, ಇವತ್ತು ವಿಷ್ಣು ಭಕ್ತ್ಯಾದ್ಯನಂತ ಗುಣಪರಿಪೂರ್ಣರು ಎಂಬುವ ವಿಶೇಷಣದ ವಿಶೇಷ ವಿವರಣೆಯನ್ನು ಇವತ್ತಿಗೆ ಎಷ್ಟಾದರೂ ಹೇಳಬಹುದು, ಆದರೆ ಇವತ್ತಿಗೆ ಮುಗಿಸಿ ನಾಳೆ ನಾವು ರಮಾ ವ್ಯತಿರಿಕ್ತ ಪೂರ್ವ ಪ್ರಸಿದ್ಧ ವ್ಯತಿರಿಕ್ತ ಅನಂತವೇದ ಪ್ರತಿಪಾದ್ಯ ಮುಖ್ಯತಮ ಎಂಬುವಂತಹ ವಿಶೇಷಣದ ವಿಶಿಷ್ಟ ವಿವರಣೆಯನ್ನು ನಾಳೆ ನಮ್ಮ ಪ್ರವಚನದಲ್ಲಿ ಹೇಳಿಕೊಳ್ಳೋಣ ಅಂತ ಹೇಳ್ತಾ, ಶ್ರೀಕೃಷ್ಣಾರ್ಪಣಮಸ್ತು, ಮಧ್ವೇಶಾರ್ಪಣಮಸ್ತು, ಎಲ್ಲರಿಗೂ ಶುಭಮಸ್ತು.